ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ಬೆಟ್ಟಸೋಗೆ ಗ್ರಾಮದಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮೂವರು ವಾಸದ ಮನೆಗಳನ್ನ ಜೆಸಿಬಿ ಬಳಸಿ ನೆಲಸಮ ಮಾಡಿರ್ತಕ್ಕಂಥ ಅತ್ಯಂತ ಘೋರ ಮತ್ತು ಅಮಾನವೀಯ ದುಷ್ಕೃತ್ಯ ನಡೆದಿದೆ. ಗ್ರಾಮದ ನಿವಾಸಿಗಳಾದ ಮಲ್ಲೇಶ್, ಕಾಳೇಗೌಡ ಮತ್ತೆ ಸುಬ್ಬೇಗೌಡ ಎಂಬುವರಿಗೆ ಸೇರಿದ ಖಾತೆ ಸಂಖ್ಯೆ 97ರ ಮನೆಗಳು ಈಗ ಧ್ವಂಸ ಆಗೋಗಿರ್ತಕ್ಕಂಥದ್ದು. ಮಧ್ಯಾಹ್ನದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನ ನೋಡಿ ಹೊಂಚು ಹಾಕಿ ಕಾದು ಮನೆ ಸಂಪೂರ್ಣವಾಗಿ ಪಕ್ಕದ ಮನೆಯವನೇ, ಯಾರೋ ಆ ಕಡೆ ಈ ಕಡೆಯವರಲ್ಲ, ಪಕ್ಕದ ಮನೆ ರಂಗ ಅಂತಕ್ಕಂಥವನು ಮತ್ತೆ ಆತನ ಕುಟುಂಬಸ್ಥರು ಜೆಸಿಬಿ ವಾಹನವನ್ನು ತಂದು ಏಕಾಏಕಿ ಮನೆಗಳ ಮೇಲೆ ದಾಳಿ ನಡೆಸಿ ಅಟ್ಟಹಾಸವನ್ನು ಬರೆದುಬಿಟ್ಟಿದ್ದಾರೆ. ದುಷ್ಕರ್ಮಿಗಳ ಈ ಕೃತ್ಯದಿಂದಾಗಿ ಮನೆಯಲ್ಲಿದ್ದ ಅಪಾರ ಬೆಲೆ ಬಾಳ್ತಕ್ಕಂಥ ವಸ್ತುಗಳು, ದಿನಸಿ ಸಾಮಗ್ರಿಗಳು, ಹಂಚು, ಮತ್ತೊಂದು ಮಗದೊಂದು ಎಲ್ಲವೂ ಒಂದು ವಾಸದ ಮನೆ ತಗೊಬಂದು ದಿಢೀರಂತ ಇದು ಮಾಡ್ಬಿಟ್ರೆ ಏನಾಗಬೇಕು? ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಸಂಪೂರ್ಣವಾಗಿ ಮಣ್ಣಪಾಲಾಗೋಗ್ಬಿಟ್ಟಿದೆ. ತಮ್ಮ ಕಣ್ಣೆದ್ರೆ ಇಡೀ ಬದುಕು ಸರ್ವನಾಶವಾಗಿ ಆಶ್ರಯ ಕಳೆದುಕೊಂಡ ಸಂತ್ರಸ್ತ ಕುಟುಂಬಗಳು ಅಸಹಾಯಕವಾಗಿ ರಾತ್ರಿ ಇಡೀ ಸುರಿದ ಮಳೆಯಲ್ಲಿ ನೆನೆತ ಬೀದಿಯಲ್ಲಿ ದಿನವನ್ನು ಕಳೆದುವಂತಹ ಸ್ಥಿತಿ ನಿರ್ಮಾಣ ಆಗೋಯ್ತು. ಈ ದಾಂಧಲಿ ಮತ್ತೆ ಈ ಕೃತ್ಯವನ್ನ ಕುರಿತು ಸಂತ್ರಸ್ತರು ಕೊಣನೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಇಡೀ ಗ್ರಾಮವನ್ನ ಬೆಚ್ಚಿ ಬೀಳಿಸಿದ ಈ ಘಟನೆ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ತಮಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮಳೆಯಲ್ಲಿ ಹೊಂದಿದ್ದು ದನ ಕರ ನಾವು ಮಕ್ಕಳು ಮರಿ ಕರ್ಕೊಂಡು ಎಲ್ಲಿ ಹೋಗೋದು ಯಾರು ಇಲ್ಲಿ ಹೋದಾಗ ದನ ಕರ ಮಾಡ್ಕೊಂಡು ಹೊರಗಡೆ ಹೋದಾಗ ಈ ಕೆಲಸ ಮಾಡಿದ್ದೇವೆ. ನಮ್ಮದು ಮನೆಯೆಲ್ಲ ದಿಕ್ಕಾಪಲ್ ಮಾಡಿ ನಮ್ಮ ಹಂಚುಗಳ ಎಲ್ಲ ಊದಿಸಿ ಎಲ್ಲ ಪುಡಿ ಮಾಡಿ ಹಾಕ್ತೇವೆ. ಮನೆ ಇಲ್ದಂಗೆ ಮಾಡಿ ನಮಗೆ ಹೋದಾಗ ನಾವು ಮಕ್ಕಳು ಮರಿ ನಾವು ಮಳೆಯಲ್ಲಿ ಹಣ್ಣಿಲೆಲ್ಲವ ಈಚೆ ಕಡೆಗೆ ಪಾತ್ರೆ ಗೀತ್ರೆ ಅಂತ ತೆಗ್ದು ಹಿಂಗೆ ಮಾಡಿ ಹಾಕೋಣ. ದಿಕ್ಕಪ್ಪಲ್ ಮಾಡಿ ನಾವೆಲ್ಲಿ ಹೋಗಿರೋದು ಹಿಂಗೆ ಮಾಡಿ ಹಾಕೋಣಲ್ಲ, ಯಾರು ಮನೆ ಇದ್ದಾಗ ಹಿಂಗೆ ಮಾಡಿ ಹಾಕೋಣ. ಒಲೆ ಪಲ್ಲೆ ಹಂಚು ಪಂಚು ಯಾವುದು ಇರೋದಿಲ್ಲ ನಮಗೆ. ಈ ಕೆಲಸ ಮಾಡೋಣಲ್ಲ ಹಿಂಗೆ ಯಾರು ಇಲ್ಲದೆ ಹೋದಾಗ ಈಗ ಮನೆ ಕಟ್ಟಬೇಕು ಅಂತ ಹೇಳಿ ಅವನು ಎಲ್ಲ ತಂದು ಇಟ್ಟಿದ್ದ, ಎಲ್ಲ ಕಳ್ತನ ಆಗವಿಲ್ಲಿ. ಆಯಿತಾ? ನೀನು ಅನ್ಬೇಡ, ನೀನು ಹೇಳ್ದೆ ಕೇಳ್ದೆ ಅದೇ ಗುಡಿಸಿ ಅವ್ನು ಬೇರೆ ಕಡೆ ಅವನ್ನ ಲಾರಿ ತಗೊಂಡು. ನೀನು ಎಷ್ಟು ದಿನ ಕಾಯ್ತಾ ಇದ್ದೀನಿ? ಎಷ್ಟು ದಿನದ ಕಾಯ್ತಾ ಇದ್ದೀನಿ ನೀನು ಎಷ್ಟು ದಿನ ತಿರ್ಗಾಡಕ್ಕೆ? ಈಗ ನಿನ್ನ ಮನೆ ಉಣ್ಸಿದ್ರೆ ನೀನು ಸುಮ್ಮನೆ ಇರ್ತೀಯೇನೋ? ಬೇರೆ ಕಡೆ ಇದ್ದಾಗ ನಿನ್ನ ಮನೆ ಉಣ್ಸಿದ್ರೆ ನೀನು ಉಣ್ಸಾಕಿದ್ದೆ ಸರಿಯೇನೋ? ನಿನ್ನ ಮನೆ ಉಣ್ಸಿದ್ರೆ ಸುಮ್ಮನೆ ಇರ್ತೀಯ ನಿನ್ನ ಮನೆ ಉಣ್ಸಿದ್ರೆ ಸುಮ್ಮನೆ ನೀನು ಜೆಸಿಬಿ ತಂದು ಉಣ್ಸಾಕಿದ್ಯಲ್ಲ ನೀನು? ಜೆಸಿಬಿ ತಂದು ಮನೆಯಲ್ಲಿ ಉಣ್ಸಾಕಿದ್ಯಲ್ಲ ನೀನು?